ಮಾತ್ರ ಕಾಣ್ತಾ ಇದೆ ಕಣೋ ನಿನ್ನ ಕಣ್ಣಿಗೆ. ಅದಕ್ಕೆ ಸದಾಶಿವ ಬೀದಿ ಪಾಲಾಗ್ತಾ ಇರೋದು. ಹರಾಜಾಗ್ಲಿ ಸದಾಶಿವನ ಮನೆ ಅಂತ ನೆನಪಿಟ್ಟಿದ್ದೆ ನೀನು. ಯಾಕೆ ಹೇಳು? ನಿಮ್ಮಣ್ಣ ನಿನ್ನ ಮೇಲೆ ಪುಟ್ಟರಾಜ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ. ಆದರೆ ಸತ್ಯನ ಬೇರೆ ಕಣೋ. ನಿನ್ನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದು ನೀನೇ ಕಿರೀಟನ ಕದ್ದಿದ್ದು ಅಂತ ಹೇಳಿದ್ದು ಗೋಗ್ಟೆ ರಾಮಸ್ವಾಮಿ. ಅಂತವನ್ನ ಬಿಟ್ಟು ನಿಮ್ಮ ಅಣ್ಣನ ಬೀದಿಗೆ ತಂದ್ಬಿಟ್ಟಲ್ಲೋ. ಏಯ್ ಮನೆ ಹೊಳ, ಯಾಕೋ ಬಂದೆ ಇಲ್ಗೆ? ಏನ್ ಯೋಗ್ಯತೆ ಇದೆ ಅಂತ ಬರ್ತೀಯ ಇಲ್ಗೆ? ಸದಾಶಿವಪ್ಪನ ಮನೆ ಹರಾಜಾಗದನ್ನ ತಪ್ಪಾಗಿತ್ತು. ಮಹಾಬಲ್ನ ತಲೆ ಕೆಡಿಸಿ ಸದಾಶಿವಪ್ಪನ ಬೀದಿ ತಂದು ನಿಲ್ಲಿಸ್ಬಿಟ್ಟೆ. ಸತ್ಯ ಹೇಳಿ, ಅಣ್ಣ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ. ಭೂಪಾಲಿಗೆ ನಿಮ್ ಮೊಡ ಹುಟ್ಟಿದವನೇನ್ರಿ? ನನ್ನನ್ನು ಪ್ರಶ್ನೆ ಮಾಡ್ತಿರಲ್ಲ, ಅವನ ಮೇಲೆ ನಂಬಿಕೆ ಜಾಸ್ತಿ ನಿಮಗೆ. ಭೂಪಾಲು, ಸಿದ್ದು, ರೆಡ್ಡಿ ಇವೆಲ್ಲ ಬೇಡ. ಅಣ್ಣ ನಿನ್ನೆದ್ರಿಗೆ ಇನ್ಸ್ಪೆಕ್ಟರ್ ಪುಟ್ಟರಾಜ್ಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ. ಮಹಾಬಲವೇ ಕಳ್ಳ ಅಂತಂದ. ರಾಮಸ್ವಾಮಿ ಕಿವಿಗೆ ಹಾಗೆ ನಿಮ್ಮ ಮೇಲೆ ಅನುಮಾನ ಬರೋ ತರದಲ್ಲಿ ನಿಮ್ಮಣ್ಣ ನನ್ನನ್ನು ಪ್ರಶ್ನೆ ಮಾಡ್ತಿದ್ರು, ಬೈತಿದ್ರು, ಜೊತೆಗೆ ನಿಮ್ಮ ಮತ್ಕೆನೂ ಸೇರ್ಕೊಂಡಿದ್ರು. ಮಹಾಬಲ ಕದ್ದಿರ್ಬೋದು ಅಂತಿದ್ರು. ಕದ್ದಿರಬಹುದು ಅಂತಂದ್ರು. ಮಹಾಬಲನೇ ಕದ್ದಿದ್ದಾನೆ ಅಂತಂದ್ರ. ನನ್ನ ಮನಸ್ಸು ಕೆಡಿಸಲು ಉಪ್ರೇಷ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದು ಪಗಳ. ನಿಮ್ಮ ದೊಡ್ಡಸ್ತಿಕೆಗೆ ನೀವು ಸ್ವಾಭಿಮಾನಿ ಅಂತ ತೋರಿಸ್ಕೊಳ್ಳೋದಿಕ್ಕೆ ಕೃಷ್ಣದೇವರಾಯನ್ ತರ ಈ ಮನೆ ಆಸ್ತಿ ಪತ್ರನ ಅಡ ಇಟ್ರಿ. ಮಗಳೇ ರೀ, ಅವಳು ಎಲ್ಲಿರ್ಬೇಕು ಹೇಳಿ? ಸ್ವಾಭಿಮಾನ ಇರಬೇಕು, ಆದ್ರೆ ಅದನ್ನ ಪ್ರದರ್ಶನಕ್ಕೆ ತೆರೆದಿಡಬಾರ್ದು. ನೀನು ಅವ್ರ ಥರನೇ ಮಾತಾಡ್ತೀಯಲ್ಲೇ. ನೀನಾದ್ರೂ ಅರ್ಥ ಮಾಡ್ಕೋತೀಯ ನನ್ನ ಅನ್ಕೊಂಡಿದ್ದೆ. ಹರಾಜ್ ಹಾಕೋದನ್ನ ನೋಡಕ್ಕಾಗಲ್ಲ. ಜಗದೀಶ್ವರಿ ಬಂದಿದ್ದ ಮನೆ ಹರಾಗ್ತಿದೆ. ನೋವಾಯ್ತು. ದೇವಸ್ಥಾನದ ಕಡೆ ಹೊರಟಿದ್ದೀನಿ. ಎಲ್ಲ ಸದಾಶಿವನೇ ಮಾಡ್ಕೊಂಡಿದ್ದು ದೇವಿ. ಅವನು ಪರಿಸ್ಥಿತಿ ತಕ್ಕಂಗೆ ಬದುಕೋದು ಕಲೀಲೇ ಇಲ್ಲ. ನನ್ನ ಹೆಂಡತಿ ಅಣ್ಣನ ಮಗ ಒಬ್ಬ ಇದ್ದಾನೆ. ನಿಮಗೂ ಈಗ ಆಶ್ರಯದ ಅವಶ್ಯಕತೆ ಇದೆ. ಮದುವೆ ಆಗ್ತೀಯಾ? ಆದರೆ ಆ ಹುಡುಗನಿಗೆ ಸ್ವಲ್ಪ ಕುಂಟು. ನಮ್ಮ ಪರಿಸ್ಥಿತಿ ನಿಮಗೆ ತಮಾಷೆ ವಸ್ತು ಆಗ್ಬಿಟ್ಟಿದೆ ಅಲ್ವಾ? ಅಲ್ಲಿ ನಮ್ಮನೆ ಹರಾಜಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ನೀವು ನನ್ನನ್ನು ಹರಾಜಲ್ಲಿ ಮಾರಾಟ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಬನ್ನಿ. ನಾವು ಇರ್ಲೇಬೇಕೇನಪ್ಪ ಹರಾಜ್ ವೇಳೆನಲ್ಲಿ? ಇರ್ಲೇಬೇಕು. ಕಂಪಲ್ಸರಿ. ಹಸ್ತಾಂತರ ಟೈಪ್ ನೋಡಿ. ಒಳಗಿರೋದೆಲ್ಲ ಹೊರಗಾಕಿ. ಚಿನ್ನ, ಬೆಳ್ಳಿ, ಕಂಚು, ತಾಮ್ರ, ಹಿತ್ತಾಳೆ ಮೌಲ್ಯಕ್ಕೆ ಸಿಗೋದು. ಲೆಕ್ಕ ತಗೋಬೇಕು ಅವನ್ನೆಲ್ಲ. ಒಳಗಡೆ ಏನಿಲ್ಲಪ್ಪ, ಎಲ್ಲ ಅಂಗಳದಲ್ಲಿದೆ. ತಗೋಕಿ. ಇನ್ನು ಯಾವುದಕ್ಕೂ ಕೆಲಸಕ್ಕೂ ಅಡ್ಡಿ ಬರಲ್ಲ. ತಾಯಿ ಮನಸ್ಸಲ್ಲಿ ಕೋಪ ಹಾಗೆ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ ಅಮ್ಮ. ಕುರುಡಾಗಿ ನಂಬಿಟ್ಟು ಅನ್ಸುತ್ತೆ. ಅಪ್ಪ ಕಂಕಣ ಬಿಸಾಕಿದ್ರು. ಬಿಸಾಕಿದ ತಪ್ಪನ ದುಡ್ಡು ತಗೊಳ್ದೆ ನಿನ್ ಕಿರೀಟನ ಸರಿ ಮಾಡ್ಕೊಟ್ಟು ಮನ್ನಿಸ್ಬೇಕಲ್ವಾ ನೀನು? ಮನ್ಸೋದು, ಕ್ಷಮಿಸೋದು, ಸಂತೈಸೋದು ತಾಯಿ ಧರ್ಮ ಅಲ್ವಾ? ಆದ್ರೆ ನೀನು ಶಿಕ್ಷೆ ಕೊಟ್ಟೆ. ಈಗಿರೋದು 9 ಎಕರೆ. 10.5 ಎಕರೆ ಅಂತ ಬೇಕಾದ್ರೂ ಬರೀತೆ. ಆಗ ಒಟ್ಟು 5 ಲಕ್ಷ ಜಾಸ್ತಿ ಬರುತ್ತೆ. 30 ಲಕ್ಷ ಬೆಲೆ ಇರೋ ಆಸ್ತಿಗೆ 35 ಲಕ್ಷ ಬರುತ್ತೆ. 75,000 ನನಗೆ ಕೊಡಿ, 4.25 ಲಕ್ಷ ನೀವು ಇಟ್ಕೊಳ್ಳಿ. ಬೇಡ ರೀ, ಸತ್ಯದ ಹಾದಿ ಬಿಟ್ಟು ನಾನು ಯಾರು ನಡೆದಿಲ್ಲ. ನಿನ್ ಮಗಳು ರಸ್ತೆಯಲ್ಲಿ ಬದುಕೋದು ನಿನಗೆ ಪ್ರೀತಾದ್ರೆ ಹಾಗೆ ಆಗ್ಲಿ ಬಿಡು. ಇನ್ನು ನಾನು ಯಾವತ್ತೂ ನಿನ್ನ ಹತ್ರ ಏನು ಕೇಳಲ್ಲ ಅಮ್ಮ. ಹರಾಜ್ ಕೂಗ್ಸಿ ತುಂಬಾ ದೊಡ್ಡ ಕೆಲಸ ಮಾಡ್ದೆ ಅಮ್ಮ ನೀನು.